ಓ ಶಿಟ್. AKG ಅಂತ ಸ್ಯಾಮ್ಸಂಗ್ ಅವ್ರದ್ದು 2 ಪೀಸ್ ಆಗ್ಬಿಟ್ಟಿದೆ ಇದು. ಇದು ತುಂಬ ಪ್ರೀಮಿಯಮ್ ಆಗಿ ಮಾಡ್ತಾರೆ ಸ್ಯಾಮ್ಸಂಗ್ ಅವರು, ಚೆನ್ನಾಗಿರುತ್ತೆ. ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ ಮುಂಚೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಸೊ ನಿಮಗೆ ಇದನ್ನು ತೋರಿಸ್ತೀನಿ. ಇದನ್ನು ರಿಮೂವ್ ಮಾಡಿದ್ರೆ ನನಗೆ ಮೈಕ್ದು ಹೋಗ್ಬಿಡುತ್ತೆ. ಸ್ಯಾಮ್ಸಂಗ್ ಅಫಿಷಿಯಲಲ್ಲೇ ಹೋಗಿ ತೊಗೋತೀವಿ ಅಂದ್ರೂ 2000 ರುಪೀಸ್ ಇರುತ್ತೆ. 1999 ರುಪೀಸ್ ಇದೆ. ಫೋನ್ ಜೊತೆಗೆ ಬರ್ತಿತ್ತು ಇದು AKG ಇಯರ್ಫೋನ್ಸು. ಸ್ವಲ್ಪ ಸ್ಪೀಡ್ ಹೋದಾಗ ಏನೋ ಫ್ರೀಕ್ವೆನ್ಸಿ ಗೊತ್ತಾಗೋ ಥರ ಅನಿಸುತ್ತೆ. ಯಾಕಂದರೆ ಇದು ನಾನು ರೈಟ್ ಸೈಡಲ್ಲಿ ಫುಲ್ ಕಾರ್ನರಲ್ಲಿ ಮೌಂಟ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಈಸಿಯಾಗಿ ವಿಂಡ್ ಬರೋ ಚಾನ್ಸ್ ಇಲ್ಲ. ನನಗಿದು ಬ್ಲಿಂಕಿಟಲ್ಲಿ 1491 ರುಪೀಸಿಗೆ ಸಿಕ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ, ನಾನೊಂದು ಸ್ಯಾಮ್ಸಂಗ್ದು C ಟೈಪ್ ಇರೋವಂಥದ್ದು ಇಯರ್ಫೋನ್ಸ್ ತೊಗೊಂಡಿದ್ದೆ. ಇದು ಬಂದು AKG ಅಂತ ಸ್ಯಾಮ್ಸಂಗ್ ಅವ್ರದ್ದು. ಇದು ನನಗೆ ಆ್ಯಕ್ಚುಲಿ ನಂದು ಮುಂಚೆ ಇದ್ದಿತ್ತು ಫೋನಲ್ಲಿ ಇದೇ ಇಯರ್ಫೋನ್ಸೇ ಕೊಟ್ಟಿದ್ದರು. ನನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 8 ಇತ್ತು ನನ್ನ ಹತ್ರ ಮುಂಚೆ. ಅದರಲ್ಲಿ ಫೋನ್ ಜೊತೆಗೆ ಬರ್ತಿತ್ತು ಇದು AKG ಇಯರ್ಫೋನ್ಸು. ಇದು ಏನಕ್ಕೆ ತೊಗೊಂಡಿದ್ದೀನಿ, ಏನು ಕತೆ ಎಲ್ಲ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಈ ಇಯರ್ಫೋನ್ಸು ಆ್ಯಕ್ಚುಲ್ ಪ್ರೈಸ್ ಇರೋದು ಬಂದು 2000 ರುಪೀಸು. ನಾವು ಸ್ಯಾಮ್ಸಂಗ್ ಅಫಿಷಿಯಲಲ್ಲೇ ಹೋಗಿ ತೊಗೋತೀವಿ ಅಂದ್ರೂ 2000 ರುಪೀಸ್ ಇರುತ್ತೆ. 1999 ರುಪೀಸ್ ಇದೆ. ಆದರೆ ಇದು ನನಗೆ ಎಷ್ಟಕ್ಕೆ ಸಿಕ್ತು ಏನು ಅಂತ ಹೇಳ್ತೀನಿ, ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಇದು ಇವತ್ತೇ ಆರ್ಡ್ರ್ ಮಾಡಿದೆ, ಇವತ್ತೇ ಬಂತು. ಸೊ ಎಲ್ಲಿ ತೊಗೊಂಡೆ ಏನು ಅಂತ ಎಲ್ಲ ಹೇಳ್ತೀನಿ. ಬನ್ನಿ ಫಸ್ಟ್ ಇಯರ್ಫೋನ್ಸ್ ನೋಡೋಣ ಹೆಂಗಿದೆ ಅಂತ. ಸ್ಯಾಮ್ಸಂಗ್ ಅವರು ಪ್ಯಾಕಿಂಗಲ್ಲಿ ಮಾತ್ರ ಪ್ರೀಮಿಯಮ್ ಆಗಿರ್ತಾರೆ. ಸೊ ಇದರಲ್ಲಿ ಇಯರ್ಫೋನ್ಸ್ ಇದೆ, ಇದ್ರ ಒಳಗಡೆ ಇತ್ತು. ಆ್ಯಂಡ್ ಅಡಿಷ್ನಲ್ ಬಡ್ಸ್ ಕೂಡ ಇದ್ದಾವೆ, ಸೆಟ್ ಆಫ್ ಬಡ್ಸ್ ಇದ್ದಾವೆ. ಅದಾದಮೇಲೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೈಡ್ಗೆ ಇಡೋಣ. ಸೊ ಇದೆ AKG ಇಯರ್ಫೋನ್ಸ್ ನಾನು ತರಿಸಿರೋದು. ಇದೇ ಏನಕ್ಕೆ ತರಿಸ್ದೆ, ಏನಕ್ಕೆ ಅಂತ ಹೇಳ್ತೀನಿ. ಸೊ ಇದೆ AKG ಇಯರ್ಫೋನ್ಸ್. ಸೊ ಇದು ತುಂಬ ಪ್ರೀಮಿಯಮ್ ಆಗಿ ಮಾಡ್ತಾರೆ ಸ್ಯಾಮ್ಸಂಗ್ ಅವರು, ಚೆನ್ನಾಗಿರುತ್ತೆ. ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ ಮುಂಚೆ ನನ್ನ ಸ್ಯಾಮ್ಸಂಗ್ ಫೋನಲ್ಲಿ. ಆವಾಗಲೂ ತುಂಬ ಚೆನ್ನಾಗಿತ್ತು. ಇದ್ರದ್ದು ಒಂದು ಚೂರು ಆಚೆ ಕಡೆ ನಾಯ್ಸ್ ಎಲ್ಲ ಕೇಳಿಸಲ್ಲ ಇಯರ್ಫೋನ್ಸಲ್ಲಿ, ಚೆನ್ನಾಗಿದೆ. ಅದಕ್ಕೆ ಮತ್ತೆ ತರಿಸ್ಕೊಂಡೆ. ಇದನ್ನು ನಾನು ಸುಮಾರು ಒಂದು ಯೂಟ್ಯೂಬ್ ಚಾನಲ್ಸನ್ನು ನೋಡಿದ್ದೆ, ಒಂದಷ್ಟು ಇನ್ಸ್ಟಾಗ್ರಾಮ್ ವೀಡಿಯೋಸು ನೋಡಿದ್ದೆ. ಈ AKG ಇಯರ್ಫೋನ್ಸ್ನ ಮೋಟೋ ವ್ಲಾಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೆಂಗೆ ಸೆಟಪ್ ಮಾಡೋದು ಎಲ್ಲ ಹೇಳ್ತೀನಿ. ಇದರಲ್ಲಿರೋದು ಬಂದು C ಪಿನ್ನು. ಸೊ C ಪಿನ್ ಇರೋದ್ರಿಂದ ನನ್ನ ಒಂದು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನನ್ನ ಒಂದು DJI Action 2 ಕ್ಯಾಮ್ರಾ ಇದು. ಇದರಲ್ಲಿ C ಪೋರ್ಟೇ ಇರೋದು. ಸೊ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ನನಗೆ C ಟೈಪ್ ಇರೋವಂಥದ್ದೇ ಬೇಕಿತ್ತು. ಇದರಲ್ಲಿ ನಾವು ನಾರ್ಮಲಾಗಿ ಇದು ಯೂಸ್ ಮಾಡ್ಬೋದು, ಜಾಕ್ ಹಾಕ್ಕೊಂಡು. ಸೊ ಇದು C ಕೇಬಲಿಂದ ಆಡಿಯೋ ಜಾಕಿಗೆ ಕನ್ವರ್ಟ್ ಮಾಡೋವಂಥದ್ದು ಒಂದು OTG ತೊಗೊಂಡು, ಸೊ ಇದು ಕನ್ವರ್ಟ್ ಮಾಡಿಕೊಂಡು ತೊಗೋಬೋದು. ಇದು ನನಗೆ ನನ್ನ ಸ್ಯಾಮ್ಸಂಗ್ ಫೋನಲ್ಲೇ ಕೊಟ್ಟಿದ್ದು. ಇದು ಫೋನ್ ತೋರಿಸ್ತೀನಿ ನೋಡಿ ಏನು ಗತಿ ಆಗ್ಬಿಟ್ಟಿದೆ ಅಂತ. 2 ಪೀಸ್ ಆಗ್ಬಿಟ್ಟಿದೆ ಇದು. ಸ್ಯಾಮ್ಸಂಗ್ ಬ್ಯಾಟ್ರಿ ಓಪನ್ ಆಗಿಬಿಟ್ಟಿದೆ, ಅದು ಊದ್ಕೊಂಡು ಹಿಂಗಿತ್ತು. ಕ್ರೇಜಿ ಫೋನ್, ಕ್ರೇಜಿ ಮೆಮೊರೀಸ್ ಇದರಲ್ಲಂತೂ. ಫುಲ್ ಕಂಪ್ಲೀಟ್ ಪೀಸ್ ಆಗ್ಬಿಡೈತೆ ಇದರಲ್ಲಿ. ಸೊ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಸೈಕಾಗಿತ್ತು ಅಂದ್ಕೊಳ್ಳಿ. ಆವಾಗಲೇ 2017-18 ತೊಗೊಂಡಿದ್ದು, 17 ತೊಗೊಂಡಿದ್ದು ನಾನದು. ಆವಾಗಲೇ 70,000 ಅನ್ನಿಸ್ತದೆ. ಸೊ ನಾನು ಈ ಇಯರ್ಫೋನ್ಸ್ನ ತೊಗೊಂಡಿದ್ದು ಏನಕ್ಕೆ ಅಂದರೆ, ಬರೀ ಆಡಿಯೋಗೋಸ್ಕರ, ನಾನು ವ್ಲಾಗ್ ಮಾಡೋದಕ್ಕೋಸ್ಕರ, ಅಥವಾ ನಾನು ಎಲ್ಲಾದರೂ ರೈಡ್ ಹೋದಾಗ ವ್ಲಾಗ್ ಮಾಡ್ತೀನಲ್ವ, ಸೊ ಆ ಟೈಮಿಗೋಸ್ಕರ ನನ್ನ ಹೆಲ್ಮೆಟಿಗೆ ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದು ಬಂದು ಪೋರ್ಟ್ರಾನಿಕ್ಸ್ದು -7 ಅಂತ. ಸೊ ಇದು ಪೋರ್ಟ್ರಾನಿಕ್ಸ್ದು -7 ಅಂತ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಪ್ರತಿ ಸರಿ ಬಟನ್ ನಮಗಬೇಕು ಆನ್ ಮಾಡೋದಕ್ಕೆ. ಅದೊಂಥರ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಮತ್ತು ಅದರಲ್ಲಿ ವಾಯ್ಸ್ ತುಂಬಾ ಲೌಡಾಗಿ ಬರ್ತಾಯಿತ್ತು. ನಾನು ಸ್ವಲ್ಪ ದೂರ ಇಟ್ಟರು ಅಷ್ಟೇ
ಲೌಡಾಗಿ ಕೇಳಿಸ್ತಿತ್ತು ನನ್ನ ವಾಯ್ಸು. ಅದಕ್ಕೆ ನನಗೆ ಅದೇನೋ ಸೆಟ್ ಆಗ್ತಾ ಇರಲಿಲ್ಲ. ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇದು ಬೆಸ್ಟ್ ಮೈಕ್ ಅಂತ. ಸೊ ನೋಡೋಣ, ನಾನು ಯಾಕೆ ಟ್ರೈ ಮಾಡಬಾರ್ದು ಇದು ಅಂತ ತೊಗೊಂಡಿದ್ದೀನಿ. ಸೊ ಫಸ್ಟ್ ಇದನ್ನು ನನ್ನ ಫೋನಿಗೆ ಹಾಕಿ ನೋಡೋಣ ಮೈಕ್ ಹೆಂಗೆ ಕೇಳಿಸುತ್ತೆ ಏನು ಅಂತ. ಓಕೆ, ಸೊ ಈಗ ಏನು ಆಡಿಯೋ ಕೇಳ್ತಿದ್ದೀರಾ ಇದು ಮೈಕಲ್ಲಿ ಬರ್ತಾರಂಥ ಆಡಿಯೋ. ಸೊ ಹೆಂಗಿದೆ ಏನು ಅಂತ ನೋಡಿ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ನಾನು ಇದು ತೆಗೆದ ಮೇಲೆ ನೋಡಿ ತಿಳ್ಕೊತೀನಿ ಹೆಂಗಿದೆ ಏನು ಅಂತ. ಸೊ ಇದನ್ನು ಮೌಂಟ್ ಮಾಡೋಣ ನನ್ನ ಹೆಲ್ಮೆಟಿಗೆ. ಸೊ ನನಗೆ ಪ್ರಾಪರಾಗಿರೋವಂಥ ಒಂದು ಆಡಿಯೋ ಕ್ವಾಲಿಟಿ ಬೇಕಿತ್ತು. ಸೊ ನನಗೆ ವಿಂಡ್ ನಾಯ್ಸ್ ಕಡಿಮೆ ಆಗಬೇಕು, ಮತ್ತು ನಾನು ರೈಡ್ ಮಾಡೋ ಟೈಮಲ್ಲಿ ನಾನು ಎಕ್ಸಾಸ್ಟ್ ನೋಟ್ ಆದರೂ ಕೇಳಿಸ್ಬೇಕು, ಆ್ಯಂಡ್ ನನ್ನ ವಾಯ್ಸ್ ಆಬ್ವಿಯಸ್ಲಿ ನೀಟಾಗಿ ಕೇಳಿಸ್ಬೇಕು ಕ್ಲಿಯರಾಗಿ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಮೈಕು. ಆಡಿಯೋ ಪರ್ಪಸಿಗೆ ನಾನು ಏನು ತೊಗೊಂಡಿಲ್ಲ, ಮೈಕ್ ಪರ್ಪಸ್ಗೆ ಇದನ್ನು ತೊಗೊಂಡಿದ್ದೀನಿ. ಸೊ ಇದ್ರದ್ದು ಪ್ರೈಸ್ ಬಂದು ಸ್ಯಾಮ್ಸಂಗ್ ಸ್ಟೋರ್ಸಲ್ಲೆಲ್ಲ ನಾನು ಹೇಳ್ದಂಗೆ 1999 ರುಪೀಸ್ ಇದೆ, ಅಂದರೆ 2000 ರುಪೀಸ್ ಇದೆ. ನನಗಿದು ಬ್ಲಿಂಕಿಟಲ್ಲಿ 1491 ರುಪೀಸಿಗೆ ಸಿಕ್ತು. ಸೊ ಒಂದು 7-8 ಮಿನಿಟ್ಸ್ 10 ಮಿನಿಟ್ಸ್ ಬಿಫೋರ್ 10 ಮಿನಿಟ್ಸೇ ಡೆಲಿವರಿ ಮಾಡಿದ್ರು. ಸೊ ನನ್ನ ಆಫೀಸ್ ಹತ್ರ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಬಂತಿದ್ದು. ಸೊ ಇವತ್ತು ಅನ್ಬಾಕ್ಸ್ ಮಾಡಿ ನೋಡೋಣ ಹೆಂಗಿದೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇದನ್ನು ನನ್ನ ಹೆಲ್ಮೆಟಿಗೆ ಮೌಂಟ್ ಮಾಡಿ ನನ್ನ ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿಕೊಂಡು ಸೊ ಒಂದು ವಿಡಿಯೋ ಮಾಡಿ ನೋಡೋಣ ಹೆಂಗೆ ಕೇಳಿಸುತ್ತೆ ಏನು ಅಂತ. ಸೊ ನಾನು ಫಸ್ಟು ಹೆಲ್ಮೆಟಿಗೆ ಮೌಂಟ್ ಮಾಡಿ ನೋಡೋಣ, ಆಮೇಲೆ ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿಕೊಂಡು ಅದರದ್ದೊಂದು ಆಡಿಯೋ ನೋಟ್ ಕೇಳಿಸ್ಕೊಳ್ಳಿ ಹೆಂಗಿರುತ್ತೆ ಏನು ಅಂತ. ಸೊ ಬನ್ನಿ ಹೆಲ್ಮೆಟಿಗೆ ಮೌಂಟ್ ಮಾಡೋಣ ಇದನ್ನು. ಸೊ ಇದ್ರ ಆಡಿಯೋ ಕೇಳಿಸ್ಕೊಂಡಿದ್ದೀರಾ ನೀವು? ಅದು ಫಸ್ಟ್ ನಾನು ಹಾಕೋದು, ಫಸ್ಟ್ ಈಗೇನು ನಾನು ಆಡಿಯೋಗೆ ಮಾತಾಡಿದೆ ಅದನ್ನು ರಾ ಆಗಿ ಹಾಕ್ತೀನಿ. ಸ್ವಲ್ಪ ಲೋ ಅನ್ನಿಸ್ತು ನನಗೆ ಇದರಲ್ಲಿ ಕೇಳಿಸ್ತಾ ಇರೋದು. ಮೇ ಬಿ ಇದನ್ನು ಸ್ವಲ್ಪ ಎಡಿಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರ್ಬೋದು. ಆಡಿಯೋ ಎನ್ಹ್ಯಾನ್ಸ್ ಮಾಡಿಕೊಂಡು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಆಡಿಯೋನ ಎನ್ಹ್ಯಾನ್ಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕೇಳಿಸ್ಬೋದು. ನೋಡೋಣ, ನಾನು ನೆಕ್ಸ್ಟ್ ಇದಕ್ಕೆ ಹೆಲ್ಮೆಟಿಗೆ ಮೌಂಟ್ ಮಾಡಿ ನಾನು ಕ್ಯಾಮ್ರಾಗೆ ಸೆಟಪ್ ಮಾಡಿಕೊಂಡು ಅದರದ್ದು ವಿಡಿಯೋ ಹಾಕ್ತೀನಿ. ಅದನ್ನು ನಾನು ಎಡಿಟ್ ಮಾಡಿ ಹಾಕ್ತೀನಿ, ಒಂದು ಸ್ವಲ್ಪ ವಾಯ್ಸ್ ಎನ್ಹ್ಯಾನ್ಸ್ ಮಾಡಿ ಸ್ವಲ್ಪ ಲೌಡ್ನೆಸ್ ಕೊಟ್ಟು ಹಾಕ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಸೊ ಫಸ್ಟು ನನ್ನ ಹೆಲ್ಮೆಟಿಗೆ ಮೌಂಟ್ ಮಾಡೋಣ ಇದನ್ನು. ಸೊ ನಾನು ಯೂಸ್ ಮಾಡ್ತಾ ಇರೋದು ಇದು ಆಕ್ಸರ್ ಎಕ್ಸ್ಕ್ರಾಸ್ ಹೆಲ್ಮೆಟು. ಇದರಲ್ಲಿ ನಾನು ಆ್ಯಕ್ಚುಲಿ ಒಂದು ಬ್ಲೂಟೂತ್ ಹಾಕ್ಸಿದ್ದೆ MB ಅಂತ. ಸೊ ಅದ್ರದ್ದು ಮೈಕ್ ಇಲ್ಲಿದೆ ಒಳಗಡೆ ಇದೆ. ಸೊ ಇದಕ್ಕೆ ನಾನು ಅದನ್ನು ಅಟ್ಯಾಚ್ ಮಾಡ್ಕೋತಿದ್ದೆ, ನನ್ನ ಹತ್ರ ಏನಿತ್ತು ಆ ಮೈಕ್ನ. ಸೊ ಇವಾಗ ಇದನ್ನು ಇಲ್ಲೇ ಎಲ್ಲಾದರೂ ಮೌಂಟ್ ಮಾಡಬೇಕು, ನನಗೆ ವಾಯ್ಸ್ ವಿಂಡ್ ನಾಯ್ಸು ಬರದೇ ಇರೋ ಥರ ಅವಾಯ್ಡ್ ಆಗಬೇಕು. ಸೊ ಇದನ್ನು ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಇಲ್ಲೆಲ್ಲಾದರೂ ಮೌಂಟ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಈ ಇಯರ್ಫೋನ್ದು 2 ಸೈಡ್ ಆದರೆ ಹಾಕ್ತೀನಿ, ಅಥವಾ ಒಂದು ಸೈಡ್ ಆದರೆ ಒಂದು ಸೈಡ್ ಆದರೂ ಹಾಕ್ತೀನಿ. ಯಾಕಂದರೆ ನಾನು ಆನ್ ಮಾಡೋ ಟೈಮಲ್ಲಿ ಅದು ಸೌಂಡ್ ಕೊಡುತ್ತೆ, ಅದು ಅಟ್ಲೀಸ್ಟ್ ಕೇಳಿಸ್ಲಿ ಅಂತ ಇದನ್ನು ಸ್ವಲ್ಪ ಕಿವಿ ಹತ್ರ, ಅಂದರೆ ಪ್ಯಾಡಿಂಗ್ಸ್ ರೈಟ್ ಸೈಡ್ ಲೆಫ್ಟ್ ಸೈಡು ಪ್ಯಾಡಿಂಗ್ಸ್ ಹತ್ರನೇ ಹಾಕಿ ಕೂರಿಸ್ತೀನಿ. ನೋಡೋಣ ಹೆಂಗೆ ಕೇಳಿಸುತ್ತೆ ಅಂತ. ಸೊ ಬನ್ನಿ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಬಿಡ್ತೀನಿ. ಇದೆಲ್ಲ ಪ್ಯಾಡಿಂಗ್ಸ್ ತೆಗೆದು ಇನ್ಸ್ಟಾಲ್ ಮಾಡಿ ಸಿಗ್ತೀನಿ ನಾನು. ಸೊ ಇದಕ್ಕೆ ಒಂದು ಡಬಲ್ ಸೈಡ್ ಟೇಪ್ ಹಾಕಿದ್ದೀನಿ. ಇದನ್ನು ಸ್ಟ್ರೈಟಾಗಿ ಹಿಂಗೆ ಮೌಂಟ್ ಮಾಡ್ತೀನಿ ಒಳಗಡೆ. ಆ್ಯಂಡ್ ಇದು ಇಷ್ಟುದ್ದ ಲೆಂತದು ಒಂದು ಬರಲ್ಲ ಅನ್ಕೋತೀನಿ. ಒಂದು ಇಯರ್ಫೋನ್ ಪ್ಲಗ್ನ ಒಂದು ಸೈಡ್ ಇಯರ್ಗೆ ಹಾಕಿ ಬಿಡ್ತೀನಿ. ನೋಡೋಣ, ಹಾಕಿ ನೋಡೋಣ ಒಂದು ಸರಿ. ಸೊ ಇದನ್ನು ಮೌಂಟ್ ಮಾಡಿದ್ದೀನಿ, ಆಡಿಯೋ ಜಾಕ್ದು ಆಚೆ ಬಿಟ್ಟಿದ್ದೀನಿ. ಆ್ಯಂಡ್ ಮೈಕ್ ಇಲ್ಲಿ ಒಳಗಡೆ ಹಾಕಿದ್ದೀನಿ. ಇದ್ರಲ್ಲಿ ಕಾಣಿಸುತ್ತೆ ಅಲ್ವಾ, ಇದು ತೋರಿಸ್ತೀನಿ ಮತ್ತೆ. ಆ್ಯಂಡ್ 2 ಸೈಡೂ ಇಯರ್ಬಡ್ಸ್ದು 2 ಸೈಡು, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ 2 ಸೈಡೂ ಹಾಕಿದ್ದೀನಿ. ಸೊ ಅದು ಏನು ಸೌಂಡ್ ಬರುತ್ತೋ ನನಗೆ ಒಂದು ಸ್ವಲ್ಪ ಆದರೂ ಕೇಳಿಸುತ್ತೆ. ಸೊ ಇನ್ ಕೇಸ್ ನಾನು ಆನ್ ಮಾಡಿದ್ರೆ, ಆಫ್ ಆಗ್ತಿದ್ರೆ, ಬ್ಯಾಟ್ರಿ ಡ್ರೈನ್ ಆಗ್ತಿದ್ರೆ, ಸೊ ಏನೋ ಒಂದು ಅಲರ್ಟ್ ಕೊಡುತ್ತಲ್ವ, ಅದೊಂದು ಅಲರ್ಟ್ ಆದರೂ ನನಗೆ ಕೇಳಿಸ್ಲಿ ಅಂತ ಸೊ 2 ಸೈಡು ಹಾಕ್ಕೊಂಡಿದ್ದೀನಿ. ಸೊ ಇರೋದ್ರಿಂದ ಯುಟಿಲೈಸ್ ಮಾಡ್ಕೋಬೋದು ಅದನ್ನು. ಆ್ಯಂಡ್ ನಾನು ತೋರಿಸ್ತೀನಿ ರೀ ಹೆಂಗೆ ಮೌಂಟ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಹಾಕಿದ್ದೀನಿ, ಮೌಂಟ್ ಮಾಡಿದ್ದೀನಿ, ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಗ್ರಿಪ್ ಆಗಿದೆ, ಡಬಲ್ ಟೇಪು ಸ್ಟ್ರಾಂಗ್ ಇದೆ 2 ಸೈಡೂ, ಪರವಾಗಿಲ್ಲ. ಆ್ಯಂಡ್ ಈ ಕಡೆ ಒಂದು ಇಯರ್ಫೋನ್ದು ಹಾಕಿದ್ದೀನಿ, ಆ ಕಡೆ ಒಂದು ಹಾಕಿದ್ದೀನಿ. ಸೊ 2 ಸೈಡು ಒಂದೊಂದು ಹಾಕಿದ್ದೀನಿ. ಪ್ಯಾಡ್ ತೆಗೆದ್ಬಿಟ್ಟು ಸೊ ಒಳಗಡೆ ವೈರೆಲ್ಲ ಮೌಂಟ್ ಮಾಡಿಕೊಂಡು ಈ ವೈರಿಂದ ಆಚೆ ತೊಗೊಂಡಿದ್ದೀನಿ. ಸೊ ಹಿಂಗೆ ಆಚೆ ತೊಗೊಂಡಿದ್ದೀನಿ ಇಲ್ಲಿಂದ. ಸೊ ಇನ್ನೂ ಬೇಕಿದ್ರೆ ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಹೇಳ್ಕೊಂಡು ಆಚೆಗೆ ಆಡಿಯೋ ಜಾಕ್ದು. ಸೊ ಇದೀಗ ತೋರಿಸ್ತೀನಿ ಹೆಂಗೆ ಆಡಿಯೋ ಬರುತ್ತೆ ಏನೋ ಅಂತ ಕೇಳಿಸ್ಕೊಳ್ಳಿ. ನಂದು ಮೈಕೆಲ್ಲ ನಂದು ಕ್ಯಾಮ್ರಾ ಎಲ್ಲ ಮೌಂಟ್ ಮಾಡ್ತೀನಿ. ಓಕೆ, ಸೊ ಈ ಥರ ಇರುತ್ತೆ ಮೌಂಟ್ ಮಾಡಿದ್ರೆ ನನ್ನ ಕ್ಯಾಮ್ರಾಗೆ. ಸೊ ಇದ್ರದ್ದು ಆಡಿಯೋ ಕೇಳಿಸ್ಕೊಳ್ಳೋಣ ಈಗ ಹೆಂಗೆ ಬರುತ್ತಿದೆ ಏನು ಅಂತ. ಇದು ರೆಕಾರ್ಡ್ ಆಗ್ತಾಯಿದೆ.
ಮೈಕ್ ಆಪ್ಷನ್ ತೋರಿಸ್ತಿದೆ, ನೋಡೋಣ. ಓ ಶಿಟ್, ಇದೆರಡು ಟಚ್ ಆಗ್ತಾಯಿದೆ ತಲೆಗೆ. ಇಯರ್ಫೋನ್ದು ಹಾಕ್ಕೊಳಕ್ಕಾಗಲ್ಲ. ಇನ್ನು ಸ್ವಲ್ಪ ಎಲ್ಲಾದರೂ ಬೆಟರ್ ಸೈಡಿಗೆ ಹಾಕಿದ್ರೆ ಒಳ್ಳೆಯದದು. ಹೆಲ್ಮೆಟ್ ಹಾಕ್ಕೊಳಕ್ಕಾಗ್ತಿಲ್ಲ. ಸೊ ಒಂದು ನೋಡಿ, ಆಲ್ರೆಡಿ ಅಲ್ಲಿ ಆಚೆ ಬಂದುಬಿಟ್ಟಿದೆ. ಇನ್ನೊಂದ್ಸರಿ ಪ್ರಾಪರಾಗಿ ಫಿಟ್ ಮಾಡ್ತೀನಿ ಅದನ್ನು. ಬೀಪ್ ಕೇಳಿಸ್ತಿದಲ್ಲ, ಬೀಪ್ ಕೇಳಿಸ್ತಲ್ಲ, ಸೊ ಅದೇ ನನಗೆ ಅಲರ್ಟ್ ಏನಾದರೂ ಕೊಡುತ್ತೆ, ಆಫ್ ಆಗ್ತೀರಾ ಆನ್ ಆಗ್ತಿದ್ರೆ ಎಲ್ಲ. ಸೊ ಅದನ್ನ ಪ್ರಾಪರಾಗಿ ಇನ್ನೊಂದ್ಸರಿ ಇನ್ಸ್ಟಾಲ್ ಮಾಡ್ತೀನಿ. ಅದು ಬಡ್ಸ್ ಎರಡೂ ತಲೆಗೆ ಟಚ್ ಆಗ್ತಾಯಿದೆ. ಸೊ ಅದನ್ನ ಎತ್ತಿ ಒಳಗಡೆ ಹಾಕ್ಬಿಡ್ತೀನಿ ಪ್ರಾಪರಾಗಿ. ಸೊ ಫೈನಲಿ ಮೌಂಟ್ ಮಾಡಿದ್ದೀನಿ. ಸೊ ಒಂದು ಇಯರ್ಫೋನ್ಸ್ ಈ ಕಡೆ ಹಾಕಿದ್ದೀನಿ, ಇನ್ನೂ ಒಂದು ಬಂದು ಒಳಗಡೆನೇ ಹಾಕಿದ್ದೀನಿ. ಒಂದು ಸೈಡಲ್ಲಿದೆ, ಇಲ್ಲಿ ಕಾರ್ನರಲ್ಲಿದೆ. ಇದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಈಗ ಹಾಕ್ಕೊಂಡು ನೋಡ್ತೀನಿ. ಇದನ್ನು ಆನ್ ಮಾಡ್ಕೋತೀನಿ, ಆಡಿಯೋ ಕ್ವಾಲಿಟಿ ಕೇಳಿಸ್ಕೊಳ್ಳಿ. ಸೊ ಕನೆಕ್ಟ್ ಆಯಿತು ಮೈಕು. ಸೇರಲ್ಲಿ ಮೈಕ್ ಕನೆಕ್ಟ್ ಆದರೆ ಒಂದು ಸಿಂಬಲ್ ತೋರಿಸುತ್ತೆ ಮೈಕ್ದು. ಸೊ ಹಲೋ ಹಲೋ. ಸೊ ಇಲ್ಲಿ ಫ್ರೀಕ್ವೆನ್ಸಿ ತೋರಿಸ್ತಾ ಇದೆ, ಸ್ವಲ್ಪ ಮೇಲೆ ಕೆಳಗಡೆ ಆಗೋದು. ನಾವು ಮಾತಾಡುವಾಗ ಸ್ವಲ್ಪ ಮೇಲೆ ಕೆಳಗಡೆ ಹೋಗ್ತಾಯಿದೆ ಫ್ರೀಕ್ವೆನ್ಸಿ. ಸೊ ಇದ್ರದ್ದು ಆಡಿಯೋ ನೀವು ಇವಾಗ ಕೇಳ್ತಿರ್ತೀರಾ. ಸೊ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಆಡಿಯೋ. ಸೊ ಇದು ಪರವಾಗಿಲ್ಲ ಅನಿಸುತ್ತೆ ನನಗೆ ಯಾಕೋ, ಇಲ್ಲಿ ಕೂರಿಸಿರೋದು. ಸೊ ಅಷ್ಟೊಂದು ಹೈ ಫ್ರೀಕ್ವೆನ್ಸಿ ತೋರಿಸ್ತಾ ಇಲ್ಲ ಇಲ್ಲಿ. ಹಲೋ, ನಾನು ಜೋರಾಗಿ ಮಾತಾಡಿದಾಗ ಸ್ವಲ್ಪ ಜೋರಾಗಿ ಬರುತ್ತೆ. ಸೊ ನಾನು ಈ ರೇಂಜಾಗಿ ಮಾತಾಡಿದ್ರೆ ಸೊ ಒಂದು ಹಾಫ್ ಇದೆ ಫ್ರೀಕ್ವೆನ್ಸಿ ಇಲ್ಲಿ. ಸೊ ನಾನು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ, ಇಷ್ಟು ವಾಯ್ಸ್ ಟೋನಲ್ಲಿ ಮಾತಾಡಿದ್ರೆ ಸೊ ಅದು ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ಇದನ್ನು ತೋರಿಸ್ತೀನಿ. ಇದನ್ನು ರಿಮೂವ್ ಮಾಡಿದ್ರೆ ನನಗೆ ಮೈಕ್ದು ಹೋಗ್ಬಿಡುತ್ತೆ. ಅದನ್ನು ರಿಮೂವ್ ಮಾಡಿ ತೋರಿಸ್ತೀನಿ ಹೆಲ್ಮೆಟ್ನ, ಹೆಂಗಿದೆ ಏನು ಅಂತ, ಫ್ರೀಕ್ವೆನ್ಸಿ ಹೆಂಗೆ ಕಾಣಿಸುತ್ತೆ ಅದನ್ನು ಮಾತಾಡೋದು ಅಂತ, ಕನೆಕ್ಟ್ ಆಗಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಮೈಕ್ ಸಿಂಬಲ್ ಇದೆಯಲ್ವಾ ನೋಡಿ, ಮ್ಯೂಟ್ ಆಯಿತು. ನಾನು ಮಾತಾಡಿದ್ರೆ ಮಾತ್ರ ಅದು ಜಂಪ್ ಆಗುತ್ತೆ. ಸೊ ಅಲ್ಲಿ ಕಾಣಿಸುತ್ತೆ ನಿಮಗೆ ಮೈಕಲ್ಲಿ ಹೆಂಗೆ ಕೇಳಿಸ್ತಿದೆ ಅಂತ. ಸೊ ಅದು ನಾನು ಜೋರಾಗಿ ಮಾತಾಡಿದ್ರೆ ಜೋರಾಗಿ ಕೇಳಿಸುತ್ತೆ. ಸೊ ನಾನೊಂದು ರೈಡ್ ಹೋಗಿನೂ ಹೇಳ್ತೀನಿ ಹೆಂಗಿದೆ ಏನು ಅಂತ ನನ್ನ ಎಕ್ಸ್ಪೀರಿಯನ್ಸ್. ಇದು ನಾಯ್ಸ್ ಕ್ಯಾನ್ಸಲ್ ಆಗ್ತಿದೆಯಾ, ಸೊ ವಿನ್ ನಾಯ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆ ಏನು ಅಂತ ಗೊತ್ತಾಗುತ್ತೆ ಒಂದು ರೈಡ್ ಹೋದಾಗ. ಸೊ ಗೈಸ್, ಇದೇನು ಆಡಿಯೋ ಕೇಳ್ತಿದ್ದೀರಲ್ವ ನೀವು, ಇದು ಬಂದು ರಾ ಆಗಿರುತ್ತೆ. ನಿನ್ನೆ ನಾನು ಮಾತಾಡ್ತಾ ಇದ್ದಿದ್ದು ಸ್ವಲ್ಪ ಲೋ ಅನ್ನಿಸ್ತು ಅಂತ ಅನ್ಕೋತೀನಿ, ಬಟ್ ಇದರಲ್ಲಿ ಸ್ವಲ್ಪ ಜೋರಾಗಿ ಕೇಳಿಸಿದೆ. ಈಗ ಫ್ರೀಕ್ವೆನ್ಸಿ ಹೈ ಇದೆ. ನೋಡೋಣ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ. ನನಗೆ ವಿನ್ ನಾಯ್ಸ್ ಬರದೇ ಇದ್ದರೆ ಅಷ್ಟೇ ಸಾಕು. ಆದರೂ ನಾನು ಮಾತಾಡದೇ ಇದ್ರೂ ಸ್ವಲ್ಪ ನಿನ್ನೆ ಏನು ನೋಡಿದ್ರಿ ಫ್ರೀಕ್ವೆನ್ಸಿ ಸ್ವಲ್ಪ ಇದ್ದಿತ್ತು, ಆ ಥರ ಕಾಣಿಸ್ತಾ ಇದೆ. ಸೊ ನೋಡಿ, ಮ್ಯೂಟ್ ಆಗಿದ್ರು ಸ್ವಲ್ಪ ವಿನ್ ನಾಯ್ಸ್ ಇರೋ ಥರ ಇದೆ ನನಗೆ ಯಾಕೋ. ಸೊ ಮೇ ಬಿ ಇದಕ್ಕೆ ಡೆಡ್ ಕ್ಯಾಟ್ ಯೂಸ್ ಮಾಡಬೇಕು ಅನ್ಕೋತೀನಿ. ಡೆಡ್ ಕ್ಯಾಟ್ ಅಂತ ಗೊತ್ತಿಲ್ಲದೆ ಇರೋರಿಗೆ ನಾನು ಇಮೇಜ್ ಹಾಕ್ತೀನಿ, ನೋಡ್ಕೊಳ್ಳಿ ಹೆಂಗೆ ಕಾಣಿಸುತ್ತೆ ಅಂತ ಡೆಡ್ ಕ್ಯಾಟು. ಸೊ ಅದನ್ನೇನಾದರೂ ಹಾಕಿ ಕವರ್ ಮಾಡಿದ್ರೆ ಸ್ವಲ್ಪ ಇನ್ನೂ ವಿನ್ ನಾಯ್ಸ್ ಕಡಿಮೆ ಆಗುತ್ತೆ. ನೋಡೋಣ, ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ತೀನಿ ಹೆಂಗೆ ಕೇಳಿಸುತ್ತೆ ಅಂತ. ಓಕೆ, ಸ್ಲೋ ಮಾಡಿದ್ರೂ ಸಹ ಅಲ್ಲೊಂದು ಸ್ವಲ್ಪ ಫ್ರೀಕ್ವೆನ್ಸಿ ಇದೆ, ಒಂದು ಚೂರು ಕಾಣಿಸ್ತಿದೆ ಅದರಲ್ಲಿ. ಒಂದು 20% ಮೇಲೆ ಇರೋ ಥರ ಕಾಣಿಸ್ತಿದೆ. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಈಗ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನನಗೂ ಗೊತ್ತಿರೋಲ್ಲ ಹೆಂಗೆ ಕೇಳಿಸುತ್ತೆ ಏನು ಅಂತ. ಆ ವಿಡಿಯೋ ಎತ್ತಿದಾಗ ನನಗೆ ಗೊತ್ತಾಗುತ್ತೆ, ಓಕೆ ಹಿಂಗೆ ಕೇಳಿಸ್ತಿದೆ ಅಂತ. ಇದನ್ನು ಸ್ವಲ್ಪ ಎಡಿಟ್ ಮಾಡಿನೂ ಹಾಕ್ತೀನಿ. ತುಂಬ ವಿನ್ ನಾಯ್ಸ್ ಇದ್ದರೆ ಒಂದು ಕ್ಲಿಪ್ ಹಾಫ್ ಕ್ಲಿಪ್ ಮಾಡ್ತೀನಿ ಇದರಲ್ಲೇ. ಸೊ ಸ್ಟಾರ್ಟಿಂಗ್ ಕ್ಲಿಪ್ಪು ಇಷ್ಟೊತ್ತು ನೀವೇನು ಕೇಳಿದ್ರಿ ಅದು ಕಂಪ್ಲೀಟ್ ರಾ ಆಗಿರುತ್ತೆ. ಇದು ಸ್ವಲ್ಪ ಎಡಿಟ್ ಮಾಡಿರ್ತೀನಿ, ಕೇಳಿಸ್ಕೊಳ್ಳಿ. ಸೊ ಎಡಿಟೆಡ್ ಕ್ಲಿಪ್ಪಲ್ಲಿ ನಾವು ನಾರ್ಮಲೈಸ್ ಮಾಡ್ಬೋದು. ನಾನು ಯೂಸ್ ಮಾಡೋದು ಬಂದು ಕ್ಯಾಪ್ ಕಟ್ಟು. ಸೊ ಅದರಲ್ಲಿ ನೀವು ನಾರ್ಮಲೈಸ್ ಮಾಡ್ಕೋಬೋದು, ಮತ್ತು ವಾಯ್ಸ್ ಎನ್ಹಾನ್ಸ್ ಮಾಡ್ಬೋದು, ಆಮೇಲೆ ನಾಯ್ಸ್ ರಿಡಕ್ಷನ್ ಮಾಡ್ಬೋದು. ಸೊ ಸುಮಾರು ಆಪ್ಷನ್ಸ್ ಇದ್ದಾವೆ. ಸೊ ಅದೆಲ್ಲ ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಏನೋ ವಿನ್ ನಾಯ್ಸ್ ಎಲ್ಲ ಅವಾಯ್ಡ್ ಮಾಡಿಸ್ಬೋದು. ಬಟ್ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ನನಗೆ ವಿಡಿಯೋ ಕ್ಲಿಪ್ ಎತ್ತಿದಾಗ ನನಗೆ ಗೊತ್ತಾಗುತ್ತೆ, ಓಕೆ ಇದು ವಿನ್ ನಾಯ್ಸ್ ಕಡಿಮೆ ಇತ್ತು ಅಂದರೆ ನಾನು ಎಡಿಟ್ ಮಾಡ್ಬೋದು. ಸೊ ವಿನ್ ನಾಯ್ಸ್ ತುಂಬ ಬಂತು ಅಂದರೆ ಅದನ್ನು ಎಡಿಟ್ ಮಾಡೋಕೆ ಕಷ್ಟ. ಇದು ಕ್ಯಾಟ್ ಎಲ್ಲ ಹಾಕಿ ನೋಡ್ತೀನಿ ಹೆಂಗೆ ಕೇಳಿಸುತ್ತೆ ಅದೊಂದು ಅಂತ. ಇದೇ ನಾರ್ಮಲಾಗಿ ಬಂತು ಅಂದರೆ ಸಾಕು, ಇಷ್ಟೇ. ಇದಕ್ಕಿಂತ ಏನು ಬೇಕಾಗಿಲ್ಲ. ಯಾಕಂದರೆ ವಿನ್ ನಾಯ್ಸ್ ನನಗೆ ಸ್ವಲ್ಪ ಸ್ಪೀಡ್ ಹೋದಾಗ ಏನೋ ಫ್ರೀಕ್ವೆನ್ಸಿ ಗೊತ್ತಾಗೋ ಥರ ಅನಿಸುತ್ತೆ. ಯಾಕಂದರೆ ಇದು ನಾನು ರೈಟ್ ಸೈಡಲ್ಲಿ ಫುಲ್ ಕಾರ್ನರಲ್ಲಿ ಮೌಂಟ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಈಸಿಯಾಗಿ ವಿಂಡ್ ಬರೋ ಚಾನ್ಸ್ ಇಲ್ಲ. ಸೊ ನನ್ನ ವಾಯ್ಸು ಲೌಡಾಗಿ ಮಾತಾಡಬೇಕು ನಾನು ಅಷ್ಟೇ.
ನನ್ನ ಕ್ಲಿಪ್ಪಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾತಾಡ್ಬಿಟ್ಟಿದ್ದೀನಿ ನಾನು. ನನ್ನ ಫೋನಲ್ಲಿ ಐಫೋನಲ್ಲಿ ಹೆಂಗೆ ರೆಕಾರ್ಡ್ ಆಗುತ್ತೆ, ಸ್ವಲ್ಪ ಮಾತಾಡೋ ಸಾಕು ಅದು ಫ್ರೀಕ್ವೆನ್ಸಿ ಜಾಸ್ತಿ ತಗೊಳುತ್ತೆ. ರೆಕಾರ್ಡಿಂಗ್ ಅಂದ್ರೆ ಆಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುತ್ತೆ ಐಫೋನಲ್ಲಿ. ಅದ್ರ ಥರ ನಾನು ಸ್ಲೋ ಆಗಿ ಮಾತಾಡ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗ್ಬಿಟ್ಟಿದೆ. ನಾನೊಂದು ಫಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ತೀರ ನೀವು ಆಡಿಯೋದು ಹೆಂಗಿತ್ತು ಅಂತ. ಆ್ಯಂಡ್ ಸೆಕೆಂಡ್ ಕ್ಲಿಪ್ಪಲ್ಲೂ ನೋಡಿರ್ತೀರ. ನಾನು ಅದನ್ನ ಎಡಿಟ್ ಮಾಡಿ ಹಾಕಿದ್ದೆ. ಸೆಕೆಂಡ್ ಕ್ಲಿಪ್ಪಲ್ಲಿ ಏನು ನಾನು ಮಾತಾಡಿದ್ದೀನಿ. ಸೊ ನೋಡಿದ್ರಲ್ವಾ AKG ಇಯರ್ಫೋನ್ಸ್ ಹೆಂಗೆ ವರ್ಕ್ ಆಗ್ತಿದೆ ಅಂತ, ಅಂದರೆ ಆಡಿಯೋ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ದೀರಾ. ಸೊ ನಾನು ಕಂಪ್ಲೀಟ್ ವಿಡಿಯೋ ನಾನು ಎಕ್ಸಾಸ್ಟ್ ಎಲ್ಲ ಹಾಕಿದ್ಮೇಲೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಇದರೊಂದು ರಿವ್ಯೂ ಕೊಡೋಕ್ಕೆ ಅಂತಲೇ ಒಂದು ವ್ಲಾಗ್ ಮಾಡ್ತೀನಿ. ಸೊ ಈ ಇಯರ್ಫೋನ್ದು ಚೆಕ್ ಮಾಡಿ ಅದನ್ನು ಹಾಕ್ತೀನಿ ಇಷ್ಟರಲ್ಲೇ. ಆ್ಯಂಡ್ ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬು ನಮಗೊಂದು ಮೋಟಿವೇಶನ್ ಥರನೇ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. Never not, never under, never ever, I'm forever on. Check my repertoire.